ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದ ಕುರಿತು ಜಗತ್ತು ಚಿಂತಿಸುತ್ತಿದ್ದರೆ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ಗೆ ಬೇರೆಯೇ ಚಿಂತೆ. ಯುದ್ಧಕ್ಕೆ ಯಾರು ಕರೆಯುತ್ತಿಲ್ಲವಲ್ಲ ಎಂದು ಬೇಸರಗೊಂಡಿರುವ ಕಿಮ್ ಬಗ್ಗೆ ವೈರಲ್ ಮೀಮ್ಸ್ಗಳು ಸೃಷ್ಟಿಯಾಗಿವೆ. ಅಣ್ವಸ್ತ್ರ ಹೊಂದಿದ್ದರೂ ಜಾಗತಿಕ ಸಂಘರ್ಷದಿಂದ ಹೊರಗುಳಿದಿರುವುದಕ್ಕೆ ಅವರನ್ನು ನೋ ಇನ್ವಿಟೇಷನ್ ಅತಿಥಿ ಎಂದು ಟ್ರೋಲ್ ಮಾಡಲಾಗುತ್ತಿದೆ. ಕಿಮ್ನ ಈ ಯುದ್ಧ ಮೂಡ್ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಯಲ್ಲಿದೆ. ಇಡೀ ಜಗತ್ತು ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧ ಬಗ್ಗೆ ಚಿಂತೆ ಮಾಡುತ್ತಿದ್ದರೆ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ಗೆ ಬೇರೆಯೇ ಚಿಂತೆ ಇದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ಗಳು ವೈರಲ್ ಆಗುತ್ತಿವೆ. ಕಿಮ್ ಜಾಂಗ್ ಉನ್ ಸರ್ವಾಧಿಕಾರಿ, ತುಂಬಾ ಕಟ್ಟುನಿಟ್ಟಿನ ನಿಯಮಗಳನ್ನು ಮಾಡುವ ಅಧ್ಯಕ್ಷ ಎಂದು ಹೇಳಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಯುದ್ಧ ಮಾಡುವ ಮೂಡ್ ಬಂದಿದೆ. ಅದು ಅಮೆರಿಕ, ಇರಾನ್, ಇಸ್ರೇಲ್ ಸಂಘರ್ಷ ನೋಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲಿಗರು ಹೇಳುತ್ತಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಮೀಮ್ಸ್ಗಳು ವೈರಲ್ ಆಗುತ್ತಿವೆ. ಅಣ್ವಸ್ತ್ರ ಮತ್ತು ಕ್ಷಿಪಣಿ ಪರೀಕ್ಷೆಗಳ ಮೂಲಕ ಸದಾ ಸುದ್ದಿಯಲ್ಲಿರುವ ಕಿಮ್ ಈ ಮಹಾಯುದ್ಧದಂತಹ ಪರಿಸ್ಥಿತಿಯಲ್ಲಿ ಎಲ್ಲಿಯೂ ಕಾಣಿಸಿಕೊಳ್ಳದ ಕಾರಣ ನೆಟ್ಟಿಗರು ಅವರನ್ನು ನೋ ಇನ್ವಿಟೇಷನ್, ಆಹ್ವಾನವಿಲ್ಲದ ಅತಿಥಿ ಎಂದು ಕಿಚಾಯಿಸುತ್ತಿದ್ದಾರೆ. ಯುದ್ಧ ಮಾಡುವ ಆಸಕ್ತಿ ಇದ್ದರೂ ಅತ್ಯಾಧುನಿಕ ಕ್ಷಿಪಣಿ ಇದೆ, ಆದ್ರೂ ಯಾರೂ ಈ ಯುದ್ಧಕ್ಕೆ ಕರೆಯುತ್ತಿಲ್ಲವಲ್ಲ ಎಂದು ಕಿಮ್ ಬೇಸರಗೊಂಡಿದ್ದಾರೆ ಎಂಬಂತೆ ಬಿಂಬಿಸುವ ಮೀಮ್ಸ್ಗಳು ಹರಿದಾಡುತ್ತಿವೆ. ದೂರದರ್ಶಕ ಬೈನೋಕ್ಯುಲರ್ಸ್ ಮೂಲಕ ಕಿಮ್ ಯುದ್ಧವನ್ನು ನೋಡುತ್ತಿರುವ ಫೋಟೋಗಳಿಗೆ ಸಾರ್, ನಮ್ಮ ಕಡೆಗೆ ಇನ್ನ ಯಾವುದೇ ಕ್ಷಿಪಣಿ ಬರುತ್ತಿಲ್ಲ ಎಂಬಂತಹ ಹಾಸ್ಯಭರಿತ ಕ್ಯಾಪ್ಷನ್ಗಳನ್ನು ನೀಡಲಾಗುತ್ತಿದೆ. ಇನ್ನು ಕೆಲವರು ಟ್ರಂಪ್ ಹಾಗೂ ಕಿಮ್ ಜಾಂಗ್ ಉನ್ ತಮಾಷೆಯ ಮೀಮ್ಸ್ಗಳನ್ನು ಹಂಚಿಕೊಂಡಿದ್ದಾರೆ. ಸರ್, ನನಗೂ ಒಂದು ಅವಕಾಶ ನೀಡಿ ಎಂದು ಕೇಳುವ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಇತ್ತೀಚಿನ ಆಪರೇಷನ್ ಎಪಿಕ್ ಫ್ಯೂರಿ ಅಡಿಯಲ್ಲಿ ಇರಾನ್ ಸುಪ್ರೀಂ ಲೀಡರ್ ಅಯಾತೋಲಾ ಅಲಿ ಖಮೇನಿ ಅವರ ಹತ್ಯೆಯಾದ ನಂತರ ಸಂಘರ್ಷ ತಾರಕಕ್ಕೇರಿದೆ. ಇಂತಹ ದೊಡ್ಡ ಮಟ್ಟದ ಜಾಗತಿಕ ವಿದ್ಯಮಾನದಲ್ಲಿ ಕಿಮ್ ಅಪ್ರಸ್ತುತವಾಗಿರುವುದು ಮಿಮ್ ಕ್ರಿಯೇಟರ್ಗಳಿಗೆ ಆಹಾರವಾಗಿದೆ. ಫೆಬ್ರವರಿ 28, 2026ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸಿದವು. ಈ ದಾಳಿಯಲ್ಲಿ ಇರಾನ್ನ ಪರಮಾಣು ಕೇಂದ್ರಗಳು ಮತ್ತು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಲಾಯಿತು. ಇರಾನ್ ಸಹ ಪ್ರತಿದಾಳಿ ನಡೆಸಿದ್ದು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ.